ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಥರ ಸೆಂಟೆನ್ಸ್ಗಳನ್ನ ತುಂಬ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಇದ್ರ ಮೇಲೆ ನಾನು ಗ್ರಾಮರ್ ಕ್ಲಾಸಸ್ ಮಾಡಿದ್ದೀನಿ. ಸೊ ಈ ಥರ ಸೆಂಟೆನ್ಸ್ಗಳನ್ನ ನಾವು ಯಾವಾಗ ಹೇಳ್ತೀವಿ, ಮುಗಿದಿರೋ ಆ್ಯಕ್ಷನ್ಗಳು ಪ್ರೆಸೆಂಟ್ನಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ, ಅದರ ಎಫೆಕ್ಟ್ ನಾವು ನೋಡ್ಬೋದು, ಆರ್ ನಮ್ಮ ಕಣ್ಣು ಮುಂದೆ ಆಗಿರೋಂಥ ಆ್ಯಕ್ಷನ್ಸ್ ಅಲ್ವಾ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೀವು ತುಂಬ ಪರ್ಫೆಕ್ಟ್ ಆಗ್ಬೋದು. ಆ್ಯಂಡ್ ನೋಡಾದ್ಮೇಲೆ ನೋಟ್ಸ್ ಮಾಡಿಟ್ಕೊಳ್ಳಿ, ರೈಟ್. ಫಸ್ಟ್ ಸ್ವಲ್ಪ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ಇಟ್ ಹ್ಯಾಸ್ ಬಿಗನ್. ಶುರುವಾಗಿದೆ. It hasn't begun yet. ಇನ್ನೂ ಶುರುವಾಗಿಲ್ಲ. It has connected. ಕನೆಕ್ಟ್ ಆಗಿದೆ. It hasn't connected yet. ಇನ್ನೂ ಕನೆಕ್ಟ್ ಆಗಿಲ್ಲ. It has bitten me. ಅದು ನನಗೆ ಕಚ್ಚಿತು. It hasn't bitten me. ಅದು ನನಗೆ ಕಚ್ಚಿಲ್ಲ. It's entered or it has entered. ಅದು ಒಳಗೆ ಬಂದಿದೆ. It hasn't entered. ಅದು ಒಳಗೆ ಬಂದಿಲ್ಲ. It's flown away. ಅದು ಹಾರಿ ಹೋಯಿತು. It hasn't flown away. ಅದು ಹಾರೋಗಿಲ್ಲ. It's grown tall. ಅದು ಉದ್ದ ಬೆಳೆದಿದೆ. It hasn't grown tall. ಅದು ಉದ್ದ ಬೆಳೆದಿಲ್ಲ. It has cooled off. ತಣ್ಣಗಾಗಿದೆ. It hasn't cooled off yet. ಇದಿನ್ನೂ ತಣ್ಣಗಾಗಿಲ್ಲ. The pain has gone. ನೋವು ಹೊರಟೋಗಿದೆ. The pain hasn't gone yet. ನೋವು ಇನ್ನೂ ಹೋಗಿಲ್ಲ. The summer has come. ಬೇಸಿಗೆ ಬಂದಿದೆ. The summer hasn't come yet. ಬೇಸಿಗೆ ಇನ್ನೂ ಬಂದಿಲ್ಲ. He has come. ಅವನು ಬಂದಿದ್ದಾನೆ. He hasn't come yet. ಅವನಿನ್ನೂ ಬಂದಿಲ್ಲ. He has gone to Mysore. ಅವನು ಮೈಸೂರಿಗೆ ಹೋಗಿದ್ದಾನೆ. He hasn't gone anywhere. ಅವನೆಲ್ಗೂ ಹೋಗಿಲ್ಲ. He has beaten Ravi. ಅವನು ರವಿಗೆ ಹೊಡೆದಿದ್ದಾನೆ. He hasn't beaten anybody. ಅವನು ಯಾರಿಗೂ ಹೊಡೆದಿಲ್ಲ. I have done it. ನಾನು ಅದನ್ನು ಮಾಡಿದ್ದೀನಿ. I haven't done it. ನಾನು ಅದನ್ನು ಮಾಡಿಲ್ಲ. I have agreed. ನಾನು ಒಪ್ಕೊಂಡಿದ್ದೀನಿ. I haven't agreed. ನಾನು ಒಪ್ಕೊಂಡಿಲ್ಲ. I have asked him. ನಾನು ಅವನಿಗೆ ಕೇಳಿದ್ದೀನಿ. I haven't asked him. ನಾನು ಅವನಿಗೆ ಕೇಳಿಲ್ಲ. I have broken it. ನಾನು ಅದನ್ನು ಮುರಿದಿದ್ದೀನಿ. I haven't broken it. ನಾನು ಅದನ್ನು ಮುರಿದಿಲ್ಲ. I have changed it. ನಾನು ಅದನ್ನು ಚೇಂಜ್ ಮಾಡಿದ್ದೀನಿ. I haven't changed it. ನಾನು ಅದನ್ನು ಚೇಂಜ್ ಮಾಡಿಲ್ಲ. I have spoken to him. ನಾನು ಅವನ ಜೊತೆ ಮಾತಾಡಿದ್ದೀನಿ. I haven't spoken to him. ನಾನು ಅವನ ಜೊತೆ ಮಾತಾಡಿಲ್ಲ. I have come home. ನಾನು ಮನೆಗೆ ಬಂದಿದ್ದೀನಿ. I haven't come home. ನಾನು ಮನೆಗೆ ಬಂದಿಲ್ಲ. I have broken my leg. ನಾನು ಕಾಲು ಮುರ್ಕೊಂಡಿದ್ದೀನಿ. I haven't broken my leg. ನಾನು ಕಾಲು ಮುರ್ಕೊಂಡಿಲ್ಲ. I have lost my phone. ನಾನು ಫೋನ್ ಕಳ್ಕೊಂಡಿದ್ದೀನಿ. I haven't lost any phone. ನಾನು ಯಾವುದೂ ಫೋನ್ ಕಳ್ಕೊಂಡಿಲ್ಲ. I've joined the gym. ನಾನು ಜಿಮ್ ಜಾಯಿನ್ ಆಗಿದ್ದೀನಿ. I haven't joined the gym. ನಾನು ಜಿಮ್ ಜಾಯಿನ್ ಆಗಿಲ್ಲ. I brought you a book. ನಾನು ನಿನ್ನ ಬುಕ್ ತಂದಿದ್ದೀನಿ. I haven't brought you a book. ನಾನು ನಿನ್ನ ಬುಕ್ ತಂದಿಲ್ಲ. I bought some bananas. ನಾನು ಕೆಲವು ಬಾಳೆಹಣ್ಣು ಖರೀದಿಸಿದ್ದೀನಿ. I haven't bought any bananas. ನಾನು ಯಾವುದೇ ಬಾಳೆಹಣ್ಣು ಖರೀದಿಸಿಲ್ಲ. I failed again. ನಾನು ಮತ್ತೆ ಫೇಲ್ ಆಗಿದ್ದೀನಿ. I haven't failed this time. ನಾನು ಈ ಸರಿ ಫೇಲ್ ಆಗಿಲ್ಲ. Sorry, I've forgotten. ಸಾರಿ, ನಾನು ಮರ್ತಿದ್ದೀನಿ. No, I haven't forgotten. ಇಲ್ಲ, ನಾನು ಮರ್ತಿಲ್ಲ. I've already decided. ನಾನು ಈಗಾಗಲೇ ಡಿಸೈಡ್ ಮಾಡಿದ್ದೀನಿ. I haven't decided yet. ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. Yes, I've corrected it. ಹೌದು, ನಾನು ಅದನ್ನ ಸರಿ ಮಾಡಿದ್ದೀನಿ. No, I haven't corrected it. ಇಲ್ಲ, ನಾನು ಅದನ್ನ ಸರಿ ಮಾಡಿಲ್ಲ. I've cleaned the kitchen. ಅಡುಗೆ ಮನೆಯನ್ನು ಕ್ಲೀನ್ ಮಾಡಿದ್ದೀನಿ. I haven't cleaned the kitchen. ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಲ್ಲ. Yes, I've closed the lid. ಹೌದು, ಮುಚ್ಚಳವನ್ನು ಮುಚ್ಚಿದ್ದೀನಿ. No, I haven't closed the lid. ಇಲ್ಲ, ಮುಚ್ಚಳವನ್ನು ಮುಚ್ಚಿಲ್ಲ. I've made a mistake. ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ. I haven't made any mistakes. I've written 10 pages. ನಾನು 10 ಪೇಜ್ ಬರೆದಿದ್ದೀನಿ. I haven't written 10 pages. ನಾನು 10 ಪೇಜ್ ಬರೆದಿಲ್ಲ. I've washed your shirt. ನಿನ್ನ ಶರ್ಟ್ ಒಗ್ದಿದ್ದೀನಿ. I haven't washed your shirt. ನಿನ್ನ ಶರ್ಟ್ ಒಗ್ದಿಲ್ಲ. I've eaten all the idlis. ನಾನು ಎಲ್ಲ ಇಡ್ಲಿಗಳನ್ನು ತಿಂದೆ. I haven't eaten all the idlis. ನಾನು ಎಲ್ಲ ಇಡ್ಲಿಗಳನ್ನ ತಿಂದಿಲ್ಲ. Let's go. I've paid for it.
ಹೋಗೋಣ, ಅದಕ್ಕೆ ಪೇ ಮಾಡಿದ್ದೀನಿ. Wait, I haven't paid for it. ಇರು, ಅದಕ್ಕೆ ಪೇ ಮಾಡಿಲ್ಲ. I've made halwa for you. ನಾನು ನಿನ್ಗೋಸ್ಕರ ಹಲ್ವಾ ಮಾಡಿದ್ದೀನಿ. I haven't made this halwa for you. ನಾನು ಈ ಹಲ್ವಾ ನಿನ್ಗೋಸ್ಕರ ಮಾಡಿಲ್ಲ. I've read your email. ನಾನು ನಿಮ್ಮ ಇಮೇಲ್ ಓದಿದೆ. I haven't read your email. ನಾನು ನಿಮ್ಮ ಇಮೇಲ್ ಓದಿಲ್ಲ. I've boiled some water for you. ನಿನ್ಗೆ ಸ್ವಲ್ಪ ನೀರು ಕುದಿಸಿದ್ದೇನೆ. I haven't boiled water for you. ನಿನ್ಗೆ ನೀರು ಕುದಿಸಿಲ್ಲ. I finished today's homework. ನಾನು ಇವತ್ತಿನ ಹೋಮ್ವರ್ಕ್ ಮುಗಿಸಿದ್ದೀನಿ. I haven't finished today's homework yet. ನಾನು ಇನ್ನೂ ಹೋಮ್ವರ್ಕ್ ಮುಗಿಸಿಲ್ಲ. Look, I bought a new dress. ನೋಡು, ನಾನೊಂದು ಹೊಸ ಡ್ರೆಸ್ ತಗೊಂಡಿದ್ದೀನಿ. I haven't bought any new dress recently. ಇತ್ತೀಚೆಗೆ ಯಾವುದೇ ಹೊಸ ಡ್ರೆಸ್ ತಗೊಂಡಿಲ್ಲ. I've cooked something special. ಇವತ್ತು ಏನೋ ಸ್ಪೆಷಲ್ ಅಡುಗೆ ಮಾಡಿದ್ದೀನಿ. I haven't cooked anything special. ಇವತ್ತು ಏನೂ ಸ್ಪೆಷಲ್ ಅಡುಗೆ ಮಾಡಿಲ್ಲ. I borrowed 1,000 rupees from Ravi. ನಾನು ರವಿ ಹತ್ರ 1,000 ರು ಸಾಲ ತಗೊಂಡಿದ್ದೀನಿ. I haven't borrowed any money from anybody. ನಾನು ಯಾರ ಹತ್ರನೂ ಎಷ್ಟೂ ಸಾಲ ತಗೊಂಡಿಲ್ಲ. You have hurt me. ನೀನು ನನಗೆ ಹರ್ಟ್ ಮಾಡಿದೀಯ. No, you have not hurt me. ಇಲ್ಲ, ನೀನೇನೂ ನನಗೆ ಹರ್ಟ್ ಮಾಡಿಲ್ಲ. He has copied everything. ಅವನು ಎಲ್ಲ ಕಾಪಿ ಮಾಡಿದ್ದಾನೆ. He hasn't copied anything. ಅವನು ಏನನ್ನೂ ಕಾಪಿ ಮಾಡಿಲ್ಲ. She's created it. ಅದನ್ನ ಅವಳು ರಚಿಸಿದ್ದಾಳೆ. She hasn't created it. ಅದನ್ನ ಅವಳು ರಚಿಸಿಲ್ಲ. Let's go. The rain has stopped. ಹೋಗೋಣ, ಮಳೆ ನಿಂತಿದೆ. Let's wait. The rain hasn't stopped. ವೇಟ್ ಮಾಡೋಣ, ಮಳೆ ನಿಂತಿಲ್ಲ. She has lost weight. ಅವಳು ತೂಕ ಕಳ್ಕೊಂಡಿದ್ದಾಳೆ. She hasn't lost any weight. ಅವಳು ಎಷ್ಟೂ ತೂಕ ಕಳ್ಕೊಂಡಿಲ್ಲ. She has forgiven him. ಅವಳು ಅವನನ್ನ ಕ್ಷಮಿಸಿದ್ದಾಳೆ. She hasn't forgiven him. ಅವಳು ಅವನನ್ನ ಕ್ಷಮಿಸಿಲ್ಲ. You have done it well. ನೀನದನ್ನ ಚೆನ್ನಾಗಿ ಮಾಡಿದೀಯ. You haven't done it well. ನೀನದನ್ನ ಚೆನ್ನಾಗಿ ಮಾಡಿಲ್ಲ. They have chosen me. ಅವರು ನನ್ನನ್ನ ಆಯ್ಕೆ ಮಾಡಿದ್ದಾರೆ. They haven't chosen me. ಅವ್ರು ನನ್ನನ್ನು ಆಯ್ಕೆ ಮಾಡಿಲ್ಲ. Please wait. He has gone inside. ಪ್ಲೀಸ್ ವೆಯ್ಟ್ ಮಾಡಿ, ಅವರು ಒಳಗೆ ಹೋಗಿದ್ದಾರೆ. I think he hasn't gone inside. ನನ್ಗನ್ಸುತ್ತೆ ಅವ್ರು ಒಳಗೆ ಹೋಗಿಲ್ಲ. It has become much warmer. ಹೆಚ್ಚು ಬೆಚ್ಚಗಾಗಿದೆ. It hasn't become any warmer. ಸ್ವಲ್ಪವೂ ಬೆಚ್ಚಗಾಗಿಲ್ಲ. The mail has arrived. ಮೇಲ್ ಬಂದಿದೆ. The mail hasn't arrived yet. ಮೇಲ್ ಇನ್ನೂ ಬಂದಿಲ್ಲ. This chicken has gone bad. ಈ ಚಿಕನ್ ಕೆಟ್ಟೋಗಿದೆ. This chicken hasn't gone bad yet. ಈ ಚಿಕನ್ ಇನ್ನೂ ಕೆಟ್ಟೋಗಿಲ್ಲ. The wound has healed. ಗಾಯ ವಾಸಿಯಾಗಿದೆ. The wound hasn't healed yet. ಗಾಯ ಇನ್ನೂ ವಾಸಿಯಾಗಿಲ್ಲ. Suma has just come home. ಸುಮಾ ಈಗ ತಾನೇ ಮನೆಗೆ ಬಂದಿದ್ದಾಳೆ. Suma hasn't come home yet. ಸುಮಾ ಇನ್ನೂ ಮನೆಗೆ ಬಂದಿಲ್ಲ. She has just turned 20. ಅವಳಿಗೀಗ 20 ಆಗಿದೆ. She hasn't turned 20 yet. ಅವಳಿಗಿನ್ನೂ 20 ಆಗಿಲ್ಲ. My hair has grown too long. ನನ್ನ ಕೂದಲು ತುಂಬಾ ಉದ್ದ ಬೆಳೆದಿದೆ. My hair hasn't grown much. ನನ್ನ ಕೂದಲು ಹೆಚ್ಚು ಉದ್ದ ಬೆಳೆದಿಲ್ಲ. The pain has lessened a little. ನೋವು ಸ್ವಲ್ಪ ಕಡಿಮೆ ಆಗಿದೆ. The pain hasn't lessened yet. ನೋವು ಇನ್ನೂ ಕಡಿಮೆ ಆಗಿಲ್ಲ. Somebody has broken the window. ಯಾರೋ ಕಿಟಕಿನ ಒಡೆದಿದ್ದಾರೆ. Nobody has broken any window. ಯಾರೂ ಯಾವ ಕಿಟಕಿಯನ್ನೂ ಒಡೆದಿಲ್ಲ. The cost of living has gone up. ಜೀವನ ಮಾಡೋ ಖರ್ಚು ಹೆಚ್ಚಾಗಿದೆ. The cost of living hasn't come down. ಜೀವನ ಮಾಡುವ ಖರ್ಚು ಕಡಿಮೆ ಆಗಿಲ್ಲ. I have had my lunch. ನಾನು ಊಟ ಮಾಡಿದೆ. I haven't had my lunch yet. ನಾನಿನ್ನೂ ಊಟ ಮಾಡಿಲ್ಲ. We have just finished lunch. ನಾವು ಈಗಷ್ಟೇ ಊಟ ಮುಗಿಸಿದ್ವಿ. We haven't finished our lunch yet. ನಾವು ಇನ್ನೂ ಊಟ ಮುಗಿಸಿಲ್ಲ. They have eaten a little rice. ಅವರು ಸ್ವಲ್ಪ ಅನ್ನವನ್ನು ತಿಂದ್ರು. They haven't eaten anything. ಅವರು ಏನೂ ತಿಂದಿಲ್ಲ. You have already drunk 5 glasses. ನೀನೀಗಾಗಲೇ 5 ಗ್ಲಾಸ್ ಕುಡ್ದಿದ್ಯಾ. You haven't drunk that juice, right? ನೀನು ಆ ಜ್ಯೂಸ್ ಕುಡ್ದಿಲ್ಲ ಅಲ್ವಾ. You have just had a cup of coffee. ನೀನು ಈಗಷ್ಟೇ ಕಾಫಿ ಕುಡ್ದೆ. You haven't had anything. Why? ನೀನೇನೂ ತಗೊಂಡಿಲ್ಲ. ಯಾಕೆ? I've seen the newspaper somewhere. ನಾನು ನ್ಯೂಸ್ ಪೇಪರ್ನ ಎಲ್ಲೋ ನೋಡಿದೆ. I haven't seen the newspaper today. ನಾನಿವತ್ತು ನ್ಯೂಸ್ ಪೇಪರ್ನ ನೋಡಿಲ್ಲ.
You have taken the wrong route. ನೀವು ತಪ್ಪು ದಾರಿ ಹಿಡಿದಿದ್ದೀರಿ. You haven't taken the right route. ನೀವು ಸರಿಯಾದ ದಾರಿ ಹಿಡಿದಿಲ್ಲ. She has gone out. ಅವಳು ಹೊರಗೆ ಹೋಗಿದ್ದಾಳೆ. She hasn't gone out, she's inside. ಅವಳು ಹೊರಗೆ ಹೋಗಿಲ್ಲ, ಒಳಗೆ ಇದ್ದಾಳೆ. She has gone out for a walk. ಅವಳು ಹೊರಗೆ ವಾಕ್ ಹೋಗಿದ್ದಾಳೆ. She hasn't gone out, she's in the kitchen. ಅವಳು ಹೊರಗೆ ಹೋಗಿಲ್ಲ, ಒಳಗೆ ಕಿಚನ್ನಲ್ಲಿದ್ದಾಳೆ. She has gone abroad. ಅವಳು ಹೊರದೇಶಕ್ಕೆ ಹೋಗಿದ್ದಾಳೆ. She hasn't gone abroad, she's in India. ಅವಳು ಹೊರದೇಶಕ್ಕೆ ಹೋಗಿಲ್ಲ, ಇಂಡಿಯಾದಲ್ಲೇ ಇದ್ದಾಳೆ. She has gone shopping. ಅವಳು ಶಾಪಿಂಗ್ ಹೋಗಿದ್ದಾಳೆ. She hasn't gone shopping, she's sleeping. ಅವಳು ಶಾಪಿಂಗ್ ಹೋಗಿಲ್ಲ, ಮಲಗಿದ್ದಾಳೆ. She has gone on vacation. ಅವಳು ರಜೆ ಮೇಲೆ ಹೋಗಿದ್ದಾಳೆ. She hasn't gone on vacation, she's on duty. ಅವಳು ರಜೆ ಮೇಲೆ ಹೋಗಿಲ್ಲ, ಕೆಲಸದಲ್ಲಿದ್ದಾಳೆ. She has gone back to her village. ಅವಳು ತನ್ನ ಹಳ್ಳಿಗೆ ವಾಪಸ್ ಹೋದ್ಲು. No, she hasn't gone back to her village. ಇಲ್ಲ, ಅವಳು ತನ್ನ ಹಳ್ಳಿಗೆ ವಾಪಸ್ ಹೋಗಿಲ್ಲ. We have advised you. ನಾವು ನಿಮಗೆ ಸಲಹೆ ನೀಡಿದ್ದೀವಿ. We have not advised you. ನಾವು ನಿಮಗೆ ಸಲಹೆ ನೀಡಿಲ್ಲ. We have never advised you. ನಾವು ನಿಮಗೆ ಎಂದಿಗೂ ಸಲಹೆ ನೀಡಿಲ್ಲ. I have discussed it with my family. ನಾನದನ್ನು ನನ್ನ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿದ್ದೀನಿ. I have not discussed it with my family. ನಾನದನ್ನು ನನ್ನ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿಲ್ಲ. I have never discussed it with my family. ನಾನದನ್ನು ಎಂದಿಗೂ ನನ್ನ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿಲ್ಲ. ಗೈಸ್, ಈ ವಿಡಿಯೋನ ರಿಪೀಟೆಡ್ ಆಗಿ ನೋಡಿ, ಎಲ್ಲದನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.